ಎಲ್ಲರಿಗೂ ನಮಸ್ಕಾರ. ಇಂದಿನ 6ನೇ ದಿನದ ಭಗವದ್ಗೀತಾ ಸತ್ಸಂಗಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತಿದ್ದೇನೆ. ಈಗ ಸತ್ಸಂಗವನ್ನು ಪ್ರಾರಂಭಿಸಲು ಡಾಕ್ಟರ್ ಹೇಮಂತ್ ಕಾಮತ್ ಅವರಿಗೆ ವಿನಂತಿಸುತ್ತೇನೆ. ಓಂ ಸದಾಶಿವಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀಕೃಷ್ಣ ಪರಬ್ರಹ್ಮಣೇ ನಮಃ. ಶ್ರೀಮದ್ಭಗವದ್ಗೀತಾ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತतो ಜಯಮುದೀರಯೇತ್. ಶ್ರೀಹರಿಂ ಪರಮಾನಂದಂ ಉಪದೇಷ್ಟಾರಮೀಶ್ವರಂ ವ್ಯಾಪಕಂ ಸರ್ವಲೋಕಾನಾಂ ಕಾರಣಂ ತನ್ನಮಾಮ್ಯಹಂ. ಓಂ ಶ್ರೀಕೃಷ್ಣ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಧ್ಯಾನಂ. ಓಂ ಪಾರ್ಥಾಯ ಪ್ರತಿಬೋಧಿತಾಂ ಭಗವತಾ ನಾರಾಯಣೇನ ಸ್ವಯಂ ವ್ಯಾಸೇನ ಗ್ರಥಿತಾಂ ಪುರಾಣಮುನಿನಾ ಮಧ್ಯೆ ಮಹಾಭಾರತಂ ಅದ್ವೈತಾಮೃತವರ್ಷಿಣೀಂ ಭಗವತೀಂ ಅಷ್ಟಾದಶಾಧ್ಯಾಯಿನೀಂ ಅಂಬ ತ್ವಾಂ ಅನುಸಂದಧಾಮಿ ಭಗವದ್ಗೀತೆ ಭವದ್ವೇಷಿಣೀಂ. ಓಂ ಶ್ರೀಕೃಷ್ಣ ಪರಬ್ರಹ್ಮಣೇ ನಮಃ. ಭಗವಾನ್ ಗೀತಾಚಾರ್ಯ ಯೋಗೇಶ್ವರ ಶ್ರೀಕೃಷ್ಣ ಪರಮಾತ್ಮನ ಚರಣಗಳಲ್ಲಿ ಅನಂತ ಪ್ರಣಾಮಗಳನ್ನು ಮಾಡೋಣ. ನೆರೆದಂತಹ ಎಲ್ಲ ಜಿಜ್ಞಾಸುಗಳಿಗೆ ಶ್ರೋತೃಗಳಿಗೆ ಪ್ರಣಾಮಗಳು. ಕಳೆದ ಸತ್ಸಂಗದಲ್ಲಿ ನಾವು ಶ್ರೀಮದ್ ಭಗವದ್ಗೀತೆಯ 2ನೇ ಅಧ್ಯಾಯದ ಬಗ್ಗೆ ಪರಿಚಯ ಮಾಡಿಕೊಳ್ತಾ ಇದ್ದೆವು. ಸಾಂಖ್ಯ ಯೋಗ. ಅದರಲ್ಲಿ ಇದು ದೊಡ್ಡ ಒಂದು ಅಧ್ಯಾಯ, 72 ಶ್ಲೋಕಗಳಿದ್ದಾವೆ. ಗ್ರಂಥದ ಪ್ರಾರಂಭದಲ್ಲಿ ಬರುವಂತಹ ಸಂಕ್ಷೇಪ ಅಧ್ಯಾಯ ಅಂತ ಹೇಳ್ತೇವೆ. ಯಾಕಂದರೆ ಇಡೀ ಶ್ರೀಮದ್ ಭಗವದ್ಗೀತೆಯ ಒಂದು ಜ್ಞಾನವನ್ನು ಸಂಕ್ಷಿಪ್ತವಾಗಿ ಇದರಲ್ಲಿ ನೀಡಲಾಗಿದೆ. ಅದಿದು ಸಂಕ್ಷೇಪ ಅಧ್ಯಾಯ, ಬಹಳ ಮುಖ್ಯವಾದಂಥ ಅಧ್ಯಾಯ. ಇದರಲ್ಲಿ ಅಭ್ಯಾಸದ ದೃಷ್ಟಿಯಿಂದ ನಾವು ಇದನ್ನು 4 ವಿಭಾಗಗಳಾಗಿ ಅಭ್ಯಾಸ ಮಾಡೋಣ. ಮೊದಲನೇ ಭಾಗದಲ್ಲಿ 1ರಿಂದ 10ನೇ ಶ್ಲೋಕಗಳು ಅರ್ಜುನನ ಶರಣಾಗತಿ. 2ನೇ ಭಾಗದಲ್ಲಿ 11ನೇ ಶ್ಲೋಕದಿಂದ 38ನೇ ಶ್ಲೋಕದವರೆಗೆ ಜೀವಸ್ವರೂಪ ವಿಚಾರ. ಇದರಲ್ಲಿ ಜ್ಞಾನವಿರೋದ್ರಿಂದ ಇದಕ್ಕೆ ನಾವು ಜ್ಞಾನ ಯೋಗ ಅಥವಾ ಸಾಂಖ್ಯ ಯೋಗ ಅಂತ ಹೇಳ್ತೇವೆ. ಮತ್ತು ಇದು ಈ ಒಂದು ಅಧ್ಯಾಯದ ಮುಖ್ಯ ವಿಷಯವಾಗಿರೋದ್ರಿಂದ ಈ ಅಧ್ಯಾಯಕ್ಕೆ ಸಾಂಖ್ಯ ಯೋಗ ಅನ್ನುವಂಥ ಒಂದು ತಲೆಬರಹವನ್ನು ನೀಡಲಾಗಿದೆ. ಇನ್ನು 39ರಿಂದ 53ರವರೆಗೆ ಜೀವನು ಯಾವ ರೀತಿಯ ಕರ್ಮವನ್ನು ಮಾಡಬೇಕು, ಯಾವ ರೀತಿಯ ಕರ್ಮವನ್ನು ಮಾಡುವುದರಿಂದ ಅವನು ಕರ್ಮಬಂಧನದಲ್ಲಿ ಸಿಲುಕುವುದಿಲ್ಲ, ಆ ಬಗ್ಗೆ ಭಗವಂತ ಮಾರ್ಗದರ್ಶನ ಮಾಡ್ತಾನೆ. ಅದಕ್ಕೆ ಅದು ಕರ್ಮಯೋಗ ಎನಿಸಲ್ಪಡ್ತದೆ. ಮತ್ತು ಮುಂದಿನ ಭಾಗ 55ರಿಂದ 72ರವರೆಗೆ ಸ್ಥಿತಪ್ರಜ್ಞ ಅಥವಾ ಸ್ಥಿತಪ್ರಜ್ಞನ ವಿಚಾರ. ಕಳೆದ ವಾರ ನಾವು ಅರ್ಜುನ ಶರಣಾಗತಿಯ ಬಗ್ಗೆ ವಿಚಾರ ಮಾಡಿದೆವು. ಶಿಷ್ಯಸ್ತೇಹಂ ಶಾಧಿಮಾಂ ತ್ವಾಂ ಪ್ರಪನ್ನಂ. ಭಗವಂತನಿಗೆ ಶರಣಾರ್ಥ. ಇದರಲ್ಲಿ ಒಂದು ಅರ್ಜುನನ ಜಾಣತನ ಇದೆ, ಪ್ರಸಂಗಾವಧಾನ ಇದೆ. ಯಾಕಂದರೆ ಅವನು ತನ್ನ ಒಂದು ಅಸಹಾಯಕತೆಯನ್ನು, ತನ್ನ ಸಮಸ್ಯೆಯನ್ನು ಅವನು ಅರ್ಥ ಮಾಡಿಕೊಂಡ. ಈ ಸಮಸ್ಯೆ ತನ್ನಿಂದಲೇ ಬಗೆಹರಿಸಲಿಕ್ಕೆ ಆಗೋದಿಲ್ಲ ಅನ್ನೋದು ಮನಗಂಡ. ಮತ್ತು ತನ್ನ ಅಸಹಾಯಕತೆಗಾಗಿ ನಾನು ಬೇರೆ ಯಾರಿಂದಲೂ ಮಾರ್ಗದರ್ಶನವನ್ನು ಪಡೆಯಬೇಕು ಅನ್ನೋ ಅರಿವು ಅವನಿಗಾಯಿತು. ಅದಕ್ಕಾಗಿ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ, ಶಿಷ್ಯಸ್ತೇಹಂ ಶಾಧಿಮಾಂ ತ್ವಾಂ ಪ್ರಪನ್ನಂ. ನಾನು ನಿನ್ನ ಶಿಷ್ಯನಾಗಿದ್ದೇನೆ, ಶರಣಾಗತ ಬಂದಿರುವಂತಹ ನನಗೆ, ನಾನು ನಿನಗೆ ಶರಣು ಬಂದಿದ್ದೇನೆ, ಶರಣಾಗತ ಬಂದಿರುವಂತಹ ನನಗೆ ನೀನು ದಾರಿ ತೋರಿಸು, ನಾನೇನು ಮಾಡಬೇಕು ಅನ್ನುವಂಥ ಒಂದು ಅಲ್ಲಿಗೆ ಭಗವಂತನಿಗೆ ಉಪದೇಶ ಮಾಡಲಿಕ್ಕೆ ಒಂದು ಅವಕಾಶ ನಿರ್ಮಾಣ ಆಯಿತು. ಭಗವಂತನು ಈ ಒಂದು ಸದಾವಕಾಶವನ್ನು ಉಪಯೋಗಿಸಿಕೊಂಡು ನಮ್ಮೆಲ್ಲರ ಅನುಕೂಲಕ್ಕಾಗಿ ಶ್ರೀಮದ್ ಭಗವದ್ಗೀತೆಯ ಉಪದೇಶವನ್ನು ಪ್ರಾರಂಭಿಸ್ತಾನೆ.
11ನೇ ಶ್ಲೋಕದಿಂದ. ಅಶೋಚ್ಯಾನನ್ವಶೋಚಸ್ತ್ವಂ ಪ್ರಜ್ಞಾವಾದಾಂಶ್ಚ ಭಾಷಸೆ ಗತಾಸು ನ ಗತಾಸೂಂಶ್ಚ ನಾನುಶೋಚಂತಿ ಪಂಡಿತಾಃ. ಹೇ ಅರ್ಜುನ, ಯಾರ ಸಲುವಾಗಿ ಶೋಕಿಸುವುದು ಅವಶ್ಯ ಇಲ್ಲವೋ ಅವರಿಗಾಗಿ ನೀನು ಶೋಕಿಸುತ್ತಿರುವೆ ಮತ್ತು ದೊಡ್ಡ ಜ್ಞಾನಿಯಂತೆ ಮಾತನಾಡುತ್ತಿರುವೆ. ಯಾಕಂದರೆ ಪಂಡಿತರು ಇದ್ದವರ ಸಲುವಾಗಿ ಮತ್ತು ಇಲ್ಲದಿರುವವರ ಸಲುವಾಗಿ ಎಂದು ಶೋಕ ಪಡುವುದಿಲ್ಲ. ಭಗವಂತ ಯಾಕೆ ಹಿಂಗೆ ಹೇಳ್ತಾನೆ? ಜ್ಞಾನಿಗಳು, ಸತ್ಯವನ್ನು ಅರಿತವರು, ಪಂಡಿತರು ಇದ್ದವರ ಸಲುವಾಗಿ ಮತ್ತು ಇಲ್ಲದವರ ಸಲುವಾಗಿ ಶೋಕಿಸುವುದಿಲ್ಲ ಅಂತ ಯಾಕೆ ಹೇಳ್ತಾನೆ? ಇದಕ್ಕೆ ಉತ್ತರ ಎಂಬಂತೆ ಭಗವಂತ ಮುಂದಿನ ಶ್ಲೋಕಗಳಲ್ಲಿ ಜೀವನ ಸ್ವರೂಪವನ್ನು ಹೇಳ್ತಾನೆ. ಅದರಿಂದ ನಮಗೇನೆ ವೇದ್ಯವಾಗ್ತದೆ ಯಾಕೆ ನಾವು ಭಗವಂತ ಹೀಗೆ ಹೇಳಿದ್ದಾನೆ, ಇದ್ದವರ ಸಲುವಾಗಿ ಮತ್ತು ಇಲ್ಲದಿರುವವರ ಸಲುವಾಗಿ ಶೋಕಿಸುವುದು ಉಚಿತ ಅಲ್ಲ ಅಂತ ಹೇಳಿ. ಜೀವ ಸ್ವರೂಪದ ವಿಚಾರವನ್ನು ಮಾಡ್ತಾ ಇರಬೇಕಾದ್ರೆ ನಮ್ಗೆ ಗೊತ್ತಾಗ್ತದೆ ಈ ಮನುಷ್ಯನ ಒಂದು ಜೀವನವನ್ನು, ಮನುಷ್ಯ ಜೀವನ ಅಥವಾ ಮನುಷ್ಯನೇನು ಜೀವ ಇದೆ, ಅವನು ಬೀಯಿಂಗ್ ಅಂತ ಹೇಳ್ತೇವೆ, ಅವನು ಆತ್ಮ ಮತ್ತು ಅನಾತ್ಮಗಳ ಮಿಶ್ರಣ. ಆತ್ಮ ಮತ್ತು ಅನಾತ್ಮಗಳ ಮಿಶ್ರಣ. ಆತ್ಮ ಅಂದರೆ ಸರ್ವವ್ಯಾಪಿಯಾಗಿರುವಂತಹ ಬ್ರಹ್ಮತತ್ವವು ಯಾವುದು ಈ ಒಂದು ಪಿಂಡದಲ್ಲಿ ಕೂಡ ವ್ಯಾಪಿಸಿದೆಯೋ ಅದು ಆತ್ಮ ಎನಿಸಲ್ಪಡುತ್ತದೆ. ಮತ್ತು ಅನಾತ್ಮ ಅಂದರೆ ಶರೀರೇಂದ್ರಿಯ ಮನಸ್ಸಿನ ಸಂಘಾತ, ಸಂಕೀರ್ಣ, ಒಂದು ಕಾಂಪ್ಲೆಕ್ಸ್, ಬಾಡಿ ಮೈಂಡ್ ಸೆನ್ಸ್ ಕಾಂಪ್ಲೆಕ್ಸ್. ಶರೀರ ಇದೆ, ಸ್ಥೂಲ ಶರೀರ ಇದೆ, ರುಂಡ, ಮುಂಡ ಮತ್ತು ಕೈ ಮತ್ತು ಕಾಲುಗಳು ಇದ್ದಂತಹ ಶರೀರ ಇದೆ, ಕಾಣುವಂತಹ. ಇದರ ಹಿಂದೆ ಕಾಣದೇ ಇರುವಂತಹ ಸೂಕ್ಷ್ಮ ಶರೀರ ಇದೆ. ಅದರಲ್ಲಿ ಅಂತಃಕರಣ ಚತುಷ್ಟಯ, ಮನಸ್ಸು, ಬುದ್ಧಿ, ಅಹಂಕಾರ ಮತ್ತು ಚಿತ್ತ, ಈ 4 ಅಂಶಗಳನ್ನೊಳಗೊಂಡಂಥ ಅಂತಃಕರಣ ಚತುಷ್ಟಯ ಮತ್ತು ಪಂಚ ಸೂಕ್ಷ್ಮ ಜ್ಞಾನೇಂದ್ರಿಯಗಳು, ಪಂಚ ಸೂಕ್ಷ್ಮ ಕರ್ಮೇಂದ್ರಿಯಗಳು ಮತ್ತು ಪಂಚ ಪ್ರಾಣ, ಹೀಗೆ 19 ಘಟಕಗಳು ಉಳ್ಳಂತಹ ಲಿಂಗ ಶರೀರ, ಸೂಕ್ಷ್ಮ ಶರೀರ, ಫಿಸಿಯಲಾಜಿಕಲ್ ಆಸ್ಪೆಕ್ಟ್ಸ್. ಇದು ಅನಾಟಾಮಿಕಲ್ ಆಸ್ಪೆಕ್ಟ್ ಆದರೆ, ಫಿಸಿಕಲ್ ಆಸ್ಪೆಕ್ಟ್ ಆದರೆ ಅದು ಫಿಸಿಯಲಾಜಿಕಲ್ ಆಸ್ಪೆಕ್ಟ್. ಇದರ ಹಿಂದೆ ಇದ್ದುಕೊಂಡು ಕಾರ್ಯವನ್ನು ನಿರ್ವಹಿಸುವಂಥದ್ದು. ಶಾಸ್ತ್ರ ಏನು ಹೇಳ್ತದೆ? ಶರೀರೇಂದ್ರಿಯ ಮನಸ್ಸಿನ ಸಂಘಾತ ಏನಿದೆ ಅದು ಅಚೇತನ ಇದೆ. ಅದಕ್ಕೆ ತನ್ನದೇ ಆದಂತಹ ಒಂದು ಚೈತನ್ಯ ಇಲ್ಲ. ಹೇಗೆ ಎಲೆಕ್ಟ್ರಿಕ್ ಬಲ್ಬ್, ಅದಕ್ಕೆ ತನ್ನದೇ ಆದಂತಹ ಬೆಳಕು ನೀಡುವಂಥ ಶಕ್ತಿ ಇಲ್ಲ. ಅದಕ್ಕೇನು ಬೇಕು? ಬೆಳಕು ನೀಡಬೇಕಾದ್ರೆ ಅದಕ್ಕೆ ವಿದ್ಯುತ್ತಿನ ಸಂಪರ್ಕ ಆಗಬೇಕು. ಹಾಗೇನೆ ಈ ಶರೀರೇಂದ್ರಿಯ ಮನಸ್ಸಿನ ಸಂಘಾತ ಇದು ನಾವು ಕಂಡಿದ್ದೇವೆ. ಯಾಕಂದ್ರೆ ಒಬ್ಬ ವ್ಯಕ್ತಿ ಸತ್ತು ಹೋದ್ರೆ ಅವನ ಶರೀರ ಮರದ ಕೊರಡಿನಂತೆ ಬಿದ್ದಿರುತ್ತದೆ ಅಚೇತನವಾಗಿ. ಅದು ನಮ್ಗೆ ಬರುವಂತಹ ಒಂದು ನಮ್ಮ ಈ ಶರೀರೇಂದ್ರಿಯ ಮನಸ್ಸಿನ ಸಂಘಾತಕ್ಕೆ ಬರುವಂತಹ ಜೀವಂತಿಕೆ, ಚೇತನ, ಇದು ಆತ್ಮನಿಂದ. ಯಾಕಂದ್ರೆ ಆತ್ಮನು ಸ್ವಯಂ ಪ್ರಕಾಶಿ. ಆತ್ಮನ ಒಂದು ಸ್ಥಾಯಿ ಭಾವ ಸ್ವರೂಪವೇ ಸತ್ ಚಿತ್ ಆನಂದ. ಸತ್ ಅಂದ್ರೆ ಇರುವಿಕೆ, ಚಿತ್ ಅಂದ್ರೆ ಅರಿವು ಅಥವಾ ಚೈತನ್ಯ, ಮತ್ತು ಆನಂದ ಅಂದರೆ ಸುಖ ಸ್ವರೂಪ. ಹೀಗೆ ಆತ್ಮನು ಇರುವಿಕೆ, ಅರಿವಿಕೆ. ಸತ್ ಅಂದರೆ ಇರುವಿಕೆ, ದ ಪ್ಯೂರ್ ಎಕ್ಸಿಸ್ಟೆನ್ಸ್. ಚಿತ್ ಚೈತನ್ಯ ಅಥವಾ ಕಾನ್ಷಿಯಸ್ನೆಸ್ ಅಥವಾ ದ ಪ್ಯೂರ್ ಕಾನ್ಷಿಯಸ್ನೆಸ್. ಮತ್ತು ಆನಂದ, ಹ್ಯಾಪಿನೆಸ್ ಅಥವಾ ಬ್ಲಿಸ್ ಅಂತ ಕೂಡ ಕೆಲವರು ಹೇಳ್ತಾರೆ. ಆತ್ಮನು ಶಾಶ್ವತನು, ಅವಿನಾಶಿ. ಆತ್ಮನು ಈ ಶರೀರವನ್ನು, ಹೇಗೆ ಒಬ್ಬ ವ್ಯಕ್ತಿಯು ಯಾವುದಾದ್ರೂ ಒಂದು, ನಾವು ದಿನಾಲು ಹೇಗೆ ಬೇರೆ ಬೇರೆ ಶರ್ಟ್ ಹಾಕೋತೇವೆ ಅಥವಾ ಯಾವುದಾದ್ರೂ ಒಂದು ಪಾತ್ರವನ್ನು ಮಾಡಬೇಕಾದ್ರೆ ಆ ಪಾತ್ರಕ್ಕೆ ಅನುಗುಣವಾಗಿ ಒಬ್ಬ ಸ್ಟೇಜ್ ಆಕ್ಟರ್ ಯಾವನಿದ್ದಾನೆ, ನಟ ಏನಿದ್ದಾನೆ, ಅವನು ಯಾವುದಾದ್ರು ಪಾತ್ರವನ್ನು ಮಾಡಬೇಕಾದ್ರೆ ಆ ಪಾತ್ರಕ್ಕೆ ಅನುಗುಣವಾದಂತಹ ಹೇಗೆ ಪೋಷಾಕನ್ನು ಧರಿಸ್ತಾನೋ ಹಾಗೆ ಆತ್ಮನು ತನಗೆ ಈ ಒಂದು ಜೀವಮಾನದಲ್ಲಿ ತಾನು ಏನು ಮಾಡಲಿಕ್ಕಿದೆ, ಏನು ಭೋಗಿಸ್ಲಿಕ್ಕಿದೆ, ಏನು ಕರ್ಮವನ್ನು ಮಾಡಲಿಕ್ಕಿದೆ ಅದಕ್ಕೆ ಅನುಗುಣವಾಗಿರುವಂತಹ ಒಂದು ಶರೀರವನ್ನು ಧರಿಸ್ತಾನೆ. ಈ ಶರೀರವಾದರೂ ಅದು ದೇಶಕಾಲಕ್ಕೆ ಒಳಪಟ್ಟಿದ್ದು, ಆದ್ದರಿಂದ ಅದು ಎಂದಿಗೂ ಅಂದರೆ ಶಾಶ್ವತವಾಗಿ ಇರುವಂತಹದ್ದಲ್ಲ. ಅದಕ್ಕೇನೆ ಭಗವಂತ ಆತ್ಮಕ್ಕೆ ಮತ್ತು ಭಗವಂತನು ಆತ್ಮಕ್ಕೆ ಮತ್ತು ಅನಾತ್ಮ ಶರೀರಕ್ಕೆ ಇರುವಂತಹ ಸಂಬಂಧವನ್ನು ಬಹು ಸುಂದರವಾಗಿ ಹೇಳ್ತಾನೆ. ವಾಸಾಂಶಿ ಜೀರ್ಣಾನಿ ಯಥಾ ವಿಹಾಯ
ನವಾನಿ ಗೃಹ್ಣಾತಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣಾನಿ ಅನ್ಯಾನಿ ಸಂಯಾತಿ ನವಾನಿ ದೇಹಿ. ಹೀಗೆ ಒಬ್ಬ ಮನುಷ್ಯನು, ನರನು ಅಂದರೆ ಮನುಷ್ಯನು, ಹೇಗೆ ಹರಿದಂತಹ ಅಥವಾ ಜೀರ್ಣವಾದಂತಹ ಬಟ್ಟೆಗಳನ್ನು ಬಿಸಿಟು ಹೊಸದಾಗಿ ಬಟ್ಟೆಗಳನ್ನು ಧರಿಸ್ತಾನೋ ಅದೇ ರೀತಿ ಆತ್ಮನು ಜರ್ಜರಿತವಾಗಿರುವಂತಹ, ಜೀರ್ಣವಾಗಿರುವಂತಹ, ಕೆಲಸಕ್ಕೆ ಬಾರದೇ ಇರುವಂತಹ ಶರೀರವನ್ನು ತ್ಯಜಿಸಿ ಹೊಸ ಶರೀರವನ್ನು ಧರಿಸ್ತಾನೆ. ಈ ಒಂದು ಮಹತ್ತರವಾದ ತತ್ವದ ಹಿಂದೆ, ಸತ್ಯದ ಹಿಂದೆ ಒಂದು ದೊಡ್ಡ ಸಂದೇಶ ಇದೆ. ಏನು ಸಂದೇಶ ಇದು? ಸಾಂದರ್ಭಿಕವಾದಂತಹ ಶರೀರೇಂದ್ರಿಯ ಮನಸ್ಸಿನ ಸಂಘಾತವನ್ನು ಅಜ್ಞಾನದಿಂದ ನಾವು ನಾನು ಅಂತ ತಿಳ್ಕೊಳ್ಬಾರ್ದು. ಅಜ್ಞಾನ ಅಂದರೇನು? ಸಂಸಾರ ಬಂಧನ ಅಂದರೇನು? ಸಂಸಾರ ಬಂಧನ ಡೆಫಿನೇಷನ್ ಅಂದ್ರೆ ಅನಾತ್ಮವಾಗಿರುವಂತಹ ಶರೀರೇಂದ್ರಿಯ ಮನಸ್ಸಿನ ಸಂಘಾತವನ್ನು ನಾನು ಅಂತ ತಿಳಿದುಕೊಳ್ಳೋದು, ಅದರಲ್ಲಿ ದೇಹಾಭಿಮಾನವನ್ನು ಬೆಳೆಸ್ಕೊಳ್ಳೋದು, ಅಹಂಕಾರವನ್ನು ಬೆಳೆಸ್ಕೊಳ್ಳೋದು. ಭಗವಂತನಿಂದ ನಾನು ಬೇರೆ ಇದ್ದೇನೆ, ನಾನು ಶರೀರ ಅಂದ್ಕೊಳ್ಳೆ ನಾನು ಸರ್ವವ್ಯಾಪಿ ಆಗಿರುವಂತಹ ಭಗವಂತನಿಂದ ಬೇರೆ ಅಂತಾಯ್ತು. ಹೀಗೆ ನಾನು ಭಗವಂತನಿಂದ ಬೇರೆ, ನಾನು ಅಂದ್ರೆ ಈ ಶರೀರೇಂದ್ರಿಯ ಮನಸ್ಸಿನ ಸಂಘಾತ. ನಿಜವಾಗಿ ನೋಡ್ಲಿಕ್ಕೆ ಹೋದ್ರೆ ಅನಾತ್ಮವಾಗಿರುವಂತಹ ಸಂಘಾತ ನಾನು ಅಲ್ಲ. ಆದರೆ ಅಜ್ಞಾನದಿಂದ ನಾನು ಇದನ್ನು ನಾನು ಅಂತ ತಿಳಿದುಕೊಂಡಿರುವುದು, ನನಗೆ ಅಹಂಕಾರ ನಿರ್ಮಾಣ ಆಯಿತು. ಮತ್ತು ಈ ಶರೀರೇಂದ್ರಿಯ ಮನಸ್ಸಿನ ಸಂಘಾತದಿಂದ ಏನೆಲ್ಲ ಕೆಲಸ ಕಾರ್ಯಗಳು ಆಗ್ತವೋ ಅದಕ್ಕೆ ನಾನು ಬಾಧ್ಯಸ್ಥನಾಗ್ತೇನೆ. ನನಗೆ ಕರ್ತೃತ್ವ ಬರ್ತದೆ. ಯಾವ ಕರ್ತೃತ್ವ ಬಂತು ಆವಾಗ ಅದಕ್ಕೆ ಅನುಗುಣವಾಗಿ ಭೋಕ್ತೃತ್ವ ಮಾಡಿದ್ದುಣ್ಣೋ ಮಹಾರಾಯ. ಆದ್ರಿಂದ ಭಗವಂತನ ಒಂದು ಸ್ಪಷ್ಟ ಸಂದೇಶ ಏನಿದೆ, ನೀನು ನಿತ್ಯ ಸತ್ಯವಾಗಿರುವಂತಹ, ನಿತ್ಯ ನೂತನವಾಗಿರುವಂತಹ, ಶಾಶ್ವತನಾಗಿರುವಂತಹ ಆತ್ಮನೊಂದಿಗೆ ನಿನ್ನನ್ನು ಗುರುತಿಸಿಕೋ. ಅದಕ್ಕಾಗಿ ಈ ಆತ್ಮನಾದರೂ ಆತ್ಮನ ಸಂಬಂಧ ಹೇಗಿದೆ? ಜಾಗೃತಾವಸ್ಥೆಯಲ್ಲಿ ಆತ್ಮನು ಸ್ಥೂಲ ಶರೀರವನ್ನು ಅಭಿಮಾನ ಒಂದು ಅದನ್ನು ಉಪಕರಣವಾಗಿ ಬಳಸ್ತಾನೆ. ಕನಸಿನಲ್ಲಿ ಆತ್ಮನು ಸೂಕ್ಷ್ಮ ಶರೀರವನ್ನು ಅಂದ್ರೆ ಮನಸ್ಸನ್ನು ಅವನು ಉಪಕರಣವಾಗಿ ಬಳಸ್ತಾನೆ. ಮತ್ತು ತನಿನಿದ್ರೆಯಲ್ಲಿ, ಸುಷುಪ್ತಿಯಲ್ಲಿ ಶರೀರ, ಯಾವುದೇ ಶರೀರೇಂದ್ರಿಯ ಮನಸ್ಸಿನ ಸಂಘಾತದ ಎಲ್ಲ ಲಯವಾಗಿರುವುದರಿಂದ ಅಲ್ಲಿ ಸ್ವತಂತ್ರವಾಗಿ ವ್ಯವಹರಿಸ್ತಾನೆ. ಇದು ನಮ್ಮೆಲ್ಲರಿಗೆ ಅನುಭವಕ್ಕೆ ಬರುವಂತಹ ಇವೆಲ್ಲ ವಿಚಾರಗಳು. ಆದ್ರಿಂದ ಇವುಗಳನ್ನ ನಾವು ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡಬೇಕು. ಮತ್ತು ಅಶಾಶ್ವತವಾಗಿರುವಂತಹ ಈ ಒಂದು, ಅವಾಗ ನಾನು ಯಾರು ಅನ್ನುವಂಥ ಪ್ರಶ್ನೆ ಬರ್ತದೆ. ನಾನು ಚೇತನ ತತ್ವವಾಗಿರುವಂತಹ ಆತ್ಮನು ನಾನು, ಅಥವಾ ಅಚೇತನವಾಗಿರುವಂತಹ, ಅಶಾಶ್ವತವಾಗಿರುವಂತಹ, ವಿನಾಶಿಯಾಗಿರುವಂತಹ, ಅಚೇತನವಾಗಿರುವಂತಹ, ಕೆಲ ಕಾಲ ಇದ್ದು ಬಿದ್ದು ಹೋಗುವಂತಹ, ದೇಶ ಕಾಲಕ್ಕೆ ಒಳಪಟ್ಟಂತ ಈ ಶರೀರವನ್ನು ನಾನು ತಿಳ್ಕೊಳ್ಬೇಕು. ಭಗವಂತ ಹೇಳ್ತಾನೆ, ನೀನು ಆತ್ಮನಿದ್ಯಾ, ನೀನು ಈ ಒಂದು ಬ್ರಹ್ಮತತ್ವ, ಈ ಶರೀರವನ್ನು ಆವರಿಸಿರುವಂತ ಬ್ರಹ್ಮತತ್ವ ಇದೆಯಾ. ಆದ್ದರಿಂದ ಆತ್ಮನು ಈ ಶರೀರದ ಒಂದು ಭಾಗ ಅಲ್ಲ, ಈ ಶರೀರದ ಒಂದು ಉತ್ಪತ್ತಿ ಅಲ್ಲ, ಈ ಶರೀರದ ಒಂದು ಗುಣಧರ್ಮವಲ್ಲ. ಆತ್ಮನು ಏನ್ ಮಾಡ್ತಾನೆ? ಅವನು ಸ್ವತಂತ್ರನು, ಅವನು ಸೂಕ್ಷ್ಮಾತಿ ಸೂಕ್ಷ್ಮ ಸ್ವತಂತ್ರವಾಗಿರುವಂತಹ ಒಂದು ತತ್ವ, ಆಧ್ಯಾತ್ಮಿಕ ತತ್ವ. ಅವನು ಈ ಇಡೀ ಶರೀರವನ್ನು ವ್ಯಾಪಿಸಿ ಇದಕ್ಕೆ ಜೀವಂತಿಕೆಯನ್ನು ನೀಡ್ತಾನೆ. ಆತ್ಮನಿಂದಲೇ ಸೂಕ್ಷ್ಮ ಮತ್ತು ಸ್ಥೂಲ ಶರೀರಗಳಿಗೆ ಜೀವಂತಿಕೆ ಸಿಗ್ತದೆ. ಆವಾಗ ಯಾವ ಒಂದು ಸೂಕ್ಷ್ಮ ಮತ್ತು ಸ್ಥೂಲ ಶರೀರದಲ್ಲಿ ಆತ್ಮನು ಪ್ರತಿಫಲಿಸ್ತಾನೋ ಆವಾಗ ಅದು ಜೀವಂತ ಪ್ರಾಣಿಯಾಗಿ ಅದು ಜೀವಂತಿಕೆ ಲಕ್ಷಣಗಳನ್ನು ತೋರಿಸ್ತದೆ. ಆದ್ದರಿಂದ ನಾನು ಆತ್ಮನನ್ನು ಚೆನ್ನಾಗಿ ತಿಳ್ಕೊಳ್ಬೇಕು. ನಾನು ಆತ್ಮನು, ಅಹಂ ಆತ್ಮ ಅಸ್ಮಿ, ಅಹಂ ಎವರ್ ಫ್ರೀ, ಐ ಆಮ್ ಎವರ್ ಫ್ರೀ ಆತ್ಮ. ನಾನು ನಿತ್ಯ ಮುಕ್ತನಾಗಿರುವಂತಹ ಆತ್ಮನೇ ಆಗಿದ್ದೇನೆ. ಮೋಕ್ಷ ಈಸ್ ಮೈ ವೆರಿ ನೇಚರ್. ಮೋಕ್ಷವು ನನ್ನ ಸಹಜವಾಗಿರುವಂತಹ ಸ್ಥಿತಿಯಾಗಿದೆ. ಇದು ಬಹಳ ಮುಖ್ಯವಾಗಿರುವಂತಹ ವಿಚಾರ. ಐ ಆಮ್ ಎವರ್ ಫ್ರೀ ಆತ್ಮ, ನಾನು ಸದಾ ಮುಕ್ತನಾಗಿರುವಂತಹ ಆತ್ಮನೇ ಆಗಿದ್ದೇನೆ. ಮೋಕ್ಷ ಇಸ್ ಮೈ ವೆರಿ ನೇಚರ್. ಇದು ಬಹಳ ಮುಖ್ಯವಾಗಿರುವಂಥ ವಿಷಯ. ಯಾವಾಗ ನಾವು ಆತ್ಮನನ್ನು ಅದಕ್ಕಾಗಿ ನಾವು ಆತ್ಮನನ್ನು ತಿಳ್ಕೊಳ್ಬೇಕು. ಕಾಗ್ನಿಟಿವ್ ಬುದ್ಧಿಯಿಂದ ನಾವು ಆತ್ಮನನ್ನು ಮೊದಲು ತಿಳಿದುಕೊಳ್ಳಬೇಕು. ಯಾವಾಗ ಬುದ್ಧಿ ಸ್ತರದಲ್ಲಿ ನಾವು ತಿಳ್ಕೊಳ್ತೇವೆ ಆವಾಗ ತಿಳಿದುಕೊಂಡಂತಹ ಈ ಆತ್ಮನೊಂದಿಗೆ ನಮ್ಮನ್ನು ನಾವು ಗುರುತಿಸಿಕೊಳ್ಳಬೇಕು. ಹಾಗಾದರೆ ಆತ್ಮನ ಸ್ವರೂಪ ಲಕ್ಷಣಗಳೇನು?
ಸ್ವರೂಪ ಲಕ್ಷಣಗಳಂದರೆ ಆತ್ಮನ ನಿಜವಾದ ಲಕ್ಷಣಗಳು, ಟ್ರೂ ನೇಚರ್ ಅಂತ ಹೇಳ್ತೇವೆ ಅದರಲ್ಲಿ. ಅದರಲ್ಲಿ ಆತ್ಮನು ನಿತ್ಯನು, ಆತ್ಮನು ಸತ್ಯನು, ಆತ್ಮನು ಸರ್ವಗತನು, ಆತ್ಮನು ಅಪ್ರಮೇಯನು, ಆತ್ಮನು ಅಕರ್ತ ಅಭೋಕ್ತ, ಆತ್ಮನು ನಿರ್ವಿಕಾರಿ. ಸ್ವಲ್ಪದಲ್ಲಿ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಆತ್ಮನು ನಿತ್ಯನು, ನಿತ್ಯನು ಅಂದರೆ ಶಾಶ್ವತನು, ಅವಿನಾಶಿಯು, ಕಾಲ ಅತೀತನು. ಆದರೆ ಶರೀರ ಇದು ಕಾಲಕ್ಕೆ ಒಳಪಟ್ಟಿದ್ದು, ಅದಕ್ಕೊಂದು ಡೇಟ್ ಆಫ್ ಬರ್ತ್ ಮತ್ತು ಡೇಟ್ ಆಫ್ ಡೆತ್ ಇದೆ. ಆದ್ದರಿಂದ ಅವನು ಕಾಲಕ್ಕೆ ಸೀಮಿತವಾಗಿ ಒಳಪಟ್ಟವನು. ಯಾರು? ಶರೀರೇಂದ್ರಿಯ ಮನಸ್ಸಿನ ಸಂಘಾತ. ಆದರೆ ಆತ್ಮನಾದರೂ ಅವನು ಅವಿನಾಶಿಯು, ಸದಾಕಾಲ ಇರುವನು, ಶಾಶ್ವತನು. ಯಾವಾಗ ನಾವು ಆತ್ಮನೊಂದಿಗೆ ಗುರುತಿಸ್ಕೊಳ್ತೇವೆ, ಯಾವಾಗ ನಮ್ಗೆ ಗೊತ್ತಾಗ್ತದೆ ಆತ್ಮನು ಶಾಶ್ವತನು, ಆವಾಗ ಮೃತ್ಯು ಭಯ ಹೋಗಿಬಿಡ್ತು. ಸುರಕ್ಷಿತತೆ, ಭದ್ರತೆಯ ಭಾವ ನಮ್ಮಲ್ಲಿ ಜಾಗೃತ ಆಯಿತು, ನಮ್ಮಲ್ಲಿ ನಿರ್ಭಯತ್ವ ಬಂತು. ಇದು ಬಹಳ ಮುಖ್ಯವಾಗಿರುವಂಥದ್ದು. ಯಾಕಂದ್ರೆ ನಮಗೆ ಬಹಳವಾಗಿ ಕಾಡುವಂತಹದ್ದು ಅಭದ್ರತೆಯ ಭಾವ. ಸದಾಕಾಲ ಮನಸ್ಸಿನಲ್ಲಿ ನಮಗೆ ಒಂಥರದ ಭಯ. ಏನು ಭಯ? ಅದು ಮೃತ್ಯುವಿನ ಭಯ. ಅತ್ಯಂತ ದೊಡ್ಡ ಭಯ ಅಂದರೆ ಮೃತ್ಯುವಿನ ಭಯ. ಯಾವಾಗ ನಾನು ತಿಳ್ಕೊಳ್ತೇನೆ ನಾನು ಆತ್ಮನಿದ್ದೇನೆ, ನಾನು ಶಾಶ್ವತನಿದ್ದೇನೆ, ನಾನು ಕಾಲಾತೀತನಿದ್ದೇನೆ ಅನ್ನುವಂಥ ನಾನು ಆ ಒಂದು ಸ್ಥಿತಿಯಲ್ಲಿ ಇರ್ತೇನೆ, ಆ ಒಂದು ನಿಷ್ಠೆಯಲ್ಲಿರ್ತೇನೆ, ಆವಾಗ ನನಗೆ ಮೃತ್ಯು ಭಯ ಇಲ್ಲ, ಆವಾಗ ನಾನು ನಿರ್ಭಯನು. ಎರಡನೇದಾಗಿ ಸತ್ಯನಂದ್ರೇನು? ದ ಇಂಡಿಪೆಂಡೆಂಟ್ಲಿ ಎಕ್ಸಿಸ್ಟೆಂಟ್ ಅಂತ ಹೇಳ್ತೇವೆ, ಸ್ವತಂತ್ರವಾಗಿ ಅಸ್ತಿತ್ವ ಉಳ್ಳವನು. ಆತ್ಮನು ತನ್ನ ಅಸ್ತಿತ್ವಕ್ಕಾಗಿ ಯಾರನ್ನು ಅವಲಂಬಿಸಿಲ್ಲ. ವೆರಾಸ್ ಅನಾತ್ಮನು ಮನಸ್ಸೇಂದ್ರಿಯ ಏನು ಶರೀರೇಂದ್ರಿಯ ಮನಸ್ಸಿನ ಸಂಘಾತ ಇದೆ, ಅದು ತನ್ನ ಅಸ್ತಿತ್ವಕ್ಕಾಗಿ ಆತ್ಮನನ್ನು ಅವಲಂಬಿಸಿದೆ. ಆತ್ಮನು ಶರೀರೇಂದ್ರಿಯ ಮನಸ್ಸಿನ ಅಥವಾ ಈ ಒಂದು ಇಡೀ ಸೃಷ್ಟಿಯ ಅವನು ಅಧಿಷ್ಠಾನನು. ಆದರೆ ಅಧಿಷ್ಠಾನ ಮಾತ್ರ, ವಿಶ್ವಾಧಾರಂ ಗಗನ ಸದೃಶಂ ಅಂತ ಹೇಳ್ತೇವೆ. ಅವನು ವಿಶ್ವಕ್ಕೆ ಆಧಾರನು. ಆದ್ದರಿಂದ ಅವನು ತನ್ನ ಆಶ್ರಯಕ್ಕಾಗಿ ವಿಶ್ವವನ್ನು ಅವಲಂಬಿಸಿರುವಂತಹ ಪರಿಸ್ಥಿತಿ ಇಲ್ಲ. ಆದರೆ ಯಾವಾಗ ನಾವು ಶರೀರೇಂದ್ರಿಯ ಮನಸ್ಸಿನ ಒಂದು ಸಂಘಾತವನ್ನೇ ನಾನು ತಿಳ್ಕೊಂಡಿರ್ತೇವೆ, ಆವಾಗ ಪ್ರತಿಯೊಂದು ವಿಷಯಕ್ಕಾಗಿ ನಾವು ವಿಶ್ವವನ್ನು ಅವಲಂಬಿಸ್ತೇವೆ. ಅದರ ಅರ್ಥ ನಾವು ಆತ್ಮಜ್ಞಾನದಲ್ಲಿ ಇದ್ರೂ ಕೂಡ ನಾವು ಪೂರ್ತಿಯಾಗಿ ನಾವು ಇಂಡಿಪೆಂಡೆಂಟ್ ಆಗ್ತೇವೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಶರೀರದ ಏನು ಅವಶ್ಯಕತೆಗಳಿದೆ, ಊಟ, ತಿಂಡಿ, ನಿದ್ದೆ, ನಿವಾಸ, ಇದಕ್ಕಾಗಿ ನಾವು ಜಗತ್ತನ್ನು ಅವಲಂಬಿಸಿರೋಣ. ಆದರೆ ನನ್ನ ಆಂತರಿಕ ಶಾಂತಿಗಾಗಿ, ಆಂತರಿಕ ಭದ್ರತೆಗಾಗಿ, ಆಂತರಿಕ ಸುಖಕ್ಕಾಗಿ, ಅಥವಾ ನನ್ನ ಭಾವನಾತ್ಮಕವಾಗಿರುವಂತಹ ನನ್ನ ಭಾವನಾತ್ಮಕ ಸ್ಥಿರತೆಗಾಗಿ, ಭಾವನಾತ್ಮಕ ಸುಖಕ್ಕಾಗಿ ನಾನು ಜಗತ್ತನ್ನು ಅವಲಂಬಿಸುವಂತಹ ಅವಶ್ಯಕತೆ ಇಲ್ಲ. ಆತ್ಮನ ತುಷ್ಟ. ಇದು ಬಹುಮುಖ್ಯವಾದಂತಹ ಸಂಗತಿ. ನಾನು ಆತ್ಮನೇ ನಾನು ಅಂತ ತಿಳಿದುಕೊಳ್ಳೋದ್ರಿಂದ ಆತ್ಮನು ಸತ್ಯನು, ತ್ರಿಕಾಲೇ ಅಪಿ ತಿಷ್ಠತಿ ಇತಿ ಸತ್ಯ. ಆತ್ಮನು ಸ್ವತಂತ್ರ. ಆದ್ರಿಂದ ನಾನು ಸ್ವತಂತ್ರನಿದ್ದೇನೆ. ನಾನು ಜಗತ್ತನ್ನು ಯಾವುದಕ್ಕೂ ಅವಲಂಬಿಸಿಲ್ಲ ಎಂಬವನ ನಾನೇ ಜಗತ್ತಿಗೆ ಆಧಾರವಾಗಿದ್ದೇನೆ. ಇದು ಸತ್ಯ. ಸರ್ವಗತಂ, ನಾನು ಬ್ರಹ್ಮತತ್ವನಾಗಿ ನಾನು ಬ್ರಹ್ಮತತ್ವನಾಗಿ ಸರ್ವವನ್ನು ವ್ಯಾಪಿಸಿದ್ದೇನೆ. ನಾನು ಆವಾಗಲೇ ಹೇಳಿದೆ, ಬ್ರಹ್ಮತತ್ವದ ಏನು ಈ ಒಂದು ಶರೀರದ ವ್ಯಾಪಿಸಿರುವಂತಹ ಭಾಗ ಇದೆ, ನಾವು ಆತ್ಮ ಅಂತ ಹೇಳ್ತೇವೆ. ಆದ್ರಿಂದ ಅಯಂ ಆತ್ಮ ಬ್ರಹ್ಮ. ಸಕಲ ಮಹಾವಾಕ್ಯಗಳು ಇದನ್ನೇ ಹೇಳ್ತೇವೆ. ಅವೇನು ಹೇಳ್ತೇವೆ ಸಕಲ ಮಹಾವಾಕ್ಯಗಳು? ಬ್ರಹ್ಮತತ್ವ, ತತ್ವಂ ಅಸಿ, ತತ್ವಂ ಅಸಿ. ಆ ಒಂದು ಬ್ರಹ್ಮತತ್ವ ನೀನೇ ಆಗಿರ್ಬೇಕು. ಅಯಂ ಆತ್ಮ ಬ್ರಹ್ಮ. ಯಾವಾಗ ನಮಗೆ ಇದು ಗೊತ್ತಾಯ್ತು, ನಾನು ಸರ್ವಗತನಾಗಿದ್ದೇನೆ ಅಂದ ಮೇಲೆ ನಾನು ಈ ಕೇವಲ ದೇಶಾತೀತನಿದ್ದೇನೆ. ಕೇವಲ ನಾನು ಈ ಒಂದು ಶರೀರಕ್ಕೆ ಮಾತ್ರ ನಾನು ಸೀಮಿತನಾಗಿಲ್ಲ, ನಾನು ಈ ಶರೀರದ ಹೊರಗೆ ಇದ್ದೇನೆ. ಸರ್ವಾತ್ಮ ಭಾವ ಅಂತ ಹೇಳ್ತೇವೆ ನಾವು, ಸರ್ವಾಂತರ್ಯಾಮಿತ್ವ ಅಂತ ಹೇಳ್ತೇವೆ. ಯಾವಾಗ ನಾನು ಸರ್ವಾಂತರ್ಯಾಮಿತ್ವ ಬಂತು ನನಗೆ, ಯಾವಾಗ ನನಗೆ ಹೇ ವಿಶ್ವಚಯ ಮಾಝೇಗರ್ ಅಥವಾ ಸ್ವದೇಶೋ ಭುವನತ್ರಯಂ ಅಂದಾಗೆ, ಆವಾಗ ಇಡೀ ಒಂದು ಜಗತ್ತೇ, ಇಡೀ ಒಂದು ವಿಶ್ವ ಒಂದು ಪ್ರೇಮಳ ಕುಟುಂಬ ಅನ್ನುವಂಥ ನನಗೆ ಇದು ಬರ್ತದೆ. ಆವಾಗ ಅಲ್ಲಿ ಯಾವುದೇ ಭಯ ಪ್ರಶ್ನೆಯೇ ಬರುವುದಿಲ್ಲ. ಇದು ಸರ್ವಗತಂ, ಇದು ವಿಶ್ವವ್ಯಾಪಿ ಆಗಿರುವಂಥ. ಮತ್ತು ಭಗವಂತ ಹೇಳ್ತಾನೆ, ಈ ಸತ್ ಅನ್ನೋದು ಕೇವಲ ಸದ್ವಸ್ತು ಮಾತ್ರ, ಆತ್ಮ.
ಅದರಲ್ಲಿ ಭಗವಂತ ಹೇಳ್ತಾನೆ, ನಾ ಸತೋ ವಿದ್ಯತೆ ಭಾವೋ ನಾ ಭಾವೋ ವಿದ್ಯತೆ ಸತಃ ಉಭಯೋರಪಿ ದ್ರಷ್ಟೋಂತಹ ತನಯೋಸ್ತತ್ವದರ್ಶಿಭಿ. ಸದ್ವಸ್ತುವಿಗೆ ಎಂದು ಅಭಾವವಿಲ್ಲ, ಅದು ಶಾಶ್ವತ. ಮತ್ತು ಯಾವುದು ಅಸತ್ ಇದೆಯೋ ಅದಕ್ಕೆ ಎಂದು ಅಸ್ತಿತ್ವವಿಲ್ಲ, ವಾಸ್ತವಿಕತೆ ಇಲ್ಲ. ಯಾರು ಇದರ ಒಂದು ಅಂತರವನ್ನು ಮನಗಂಡಿದ್ದಾರೋ ಅವರು ಜ್ಞಾನಿಗಳು. ಬಹಳ ಮಹತ್ವವಾಗಿರುವಂತಹ ಒಂದು ವಿಚಾರ. ಆತ್ಮನು ಸರ್ವಗತನಿಂದ, ಆದರೆ ಆತ್ಮನು ವ್ಯಕ್ತನಾಗಲಿಕ್ಕೆ ಅದಕ್ಕೊಂದು ಮಾಧ್ಯಮದ ಒಂದು ಅವಶ್ಯಕತೆ ಇದೆ. ಎಲ್ಲಿ ಶರೀರಗಳು ಇಲ್ಲವೋ, ಎಲ್ಲಿ ಶರೀರಗಳಿದ್ದಾವೋ ಅಲ್ಲಿ ಆತ್ಮತತ್ವ ವ್ಯಕ್ತವಾಗಿ ಅದೊಂದು ಪ್ರಾಣಿಯಾಗಿ ಅದು ಗಮನಕ್ಕೆ ಬರ್ತದೆ. ಎಲ್ಲಿ ಶರೀರಗಳು ಇಲ್ಲೋ, ಉದಾಹರಣೆ ನಿರ್ಜೀವ ವಸ್ತುಗಳಲ್ಲಿ ಅಲ್ಲಿ ಶರೀರ ಇಲ್ಲ, ಸೂಕ್ಷ್ಮ ಶರೀರ ಇಲ್ಲದೆ ಇರೋದ್ರಿಂದ ಅಲ್ಲಿ ಆತ್ಮತತ್ವ ವ್ಯಕ್ತವಾಗದೇ ಇರೋದ್ರಿಂದ ಅದು ನಮಗೆ ಕೇವಲ ವಸ್ತುವಿನ ರೂಪದಲ್ಲಿ ಇಡೀ ಜಗತ್ತಿನಲ್ಲಿ ಆತ್ಮತತ್ವ ಪ್ರಸರಿಸಿದೆ, ಆದರೆ ಅಲ್ಲಿ ಜೀವಂತಿಕೆ ಇಲ್ಲ, ಯಾಕಂದ್ರೆ ಅಲ್ಲಿ ಶರೀರವಿಲ್ಲ. ಸೂಕ್ಷ್ಮ ಶರೀರ, ಸ್ಥೂಲ ಶರೀರ ಇವು ಆತ್ಮತತ್ವವು ಪ್ರತಿಫಲಿತವಾಗಿ ಒಂದು ಮಾಧ್ಯಮವಾಗಿ ಅವು ಉಪಯೋಗಿಸಲ್ಪಡ್ತವೆ. ಆದ್ದರಿಂದ ಅಲ್ಲಿ ಜೀವಂತಿಕೆ ಲಕ್ಷಣಗಳು ಕಂಡು ಬರ್ತವೆ. ಆತ್ಮನು ಅಪ್ರಮೇಯನು. ಅವನನ್ನು ನಾವು ಶುದ್ಧವಾದ ಸ್ಥಿತಿಯಲ್ಲಿ ಅವನನ್ನು ನಾವು ಕಾಣಲಾರೆವು, ಅವನನ್ನು ನೋಡಲಾರೆವು, ಅವನನ್ನು ಅನುಭವಿಸಲಾರೆವು. ಯಾಕಂದ್ರೆ ಅವನು ಅನುಭವಿಸುವವನು ಅನುಭವಿಸಲ್ಪಡುವವನಾಗಲಾರ. ದ ಎಕ್ಸ್ಪೀರಿಯನ್ಸರ್ ಕೆನಾಟ್ ಬಿಕಮ್ ದ ಒನ್ ಹೂ ಇಸ್ ಬಿಂಗ್ ಎಕ್ಸ್ಪೀರಿಯನ್ಸ್ಡ್. ಉದಾಹರಣೆ ಹೇಗೆ ಕೊಡ್ಬೋದು? ನಾನು ಕಣ್ಣಿನಿಂದ ಇಡೀ ವಿಶ್ವವನ್ನು ನೋಡ್ತಾನೆ, ಆದರೆ ನನ್ನ ಕಣ್ಣುಗಳನ್ನೇ ನೋಡಲಾರೆ ನಾನು. ಯಾಕಂದ್ರೆ ನನ್ನ ಕಣ್ಣುಗಳೇ ನೋಡ್ತವೆ, ಸಬ್ಜೆಕ್ಟ್. ಇಡೀ ವಿಶ್ವವೇ ಆಬ್ಜೆಕ್ಟ್ ಅಂತ ಇದ್ರೆ, ವಿಷಯಗಳಿದ್ರೆ, ನನ್ನ ಕಣ್ಣುಗಳು ಈಗಲ್ಲಿ ಏನಾಗ್ತವೆ? ಸಬ್ಜೆಕ್ಟ್ ಆಗ್ತವೆ, ನೋಡುವವನಾಗ್ತವೆ. ಹಾಗೇನೆ ಆತ್ಮನು ನೋಡುವವನಾದ್ರಿಂದ ಇಡೀ ಜಗತ್ತು ನೋಡಲ್ಪಡುವುದು ಆಬ್ಜೆಕ್ಟ್ ಆಗ್ತದೆ. ಅದಕ್ಕಾಗಿ ಆತ್ಮನನ್ನು ನಾವು ಯಾಕಂದ್ರೆ ಹಿ ಇಸ್ ದ ವೆರಿ ಸಬ್ಜೆಕ್ಟ್ ಕ್ಯಾನಾಟ್ ಬಿ ಆಬ್ಜೆಕ್ಟಿಫೈಡ್. ಅದನ್ನು ನಾವು ವಿಷಯೀಕರಿಸಲಾರದು. ಹಾಗಾದ್ರೆ ಆತ್ಮವನ್ನು ಹೇಗೆ ನೋಡಬಹುದು? ಆತ್ಮವನ್ನು ನಾವು ಹೇಗೆ ತಿಳಿದುಕೊಳ್ಳಬಹುದು, ಅರಿತುಕೊಳ್ಳಬಹುದು? ನೋಡಬಹುದು ಅಂದ್ರೆ ಕಣ್ಣಿನಿಂದಲ್ಲ, ದರ್ಶನ ಅಂದ್ರೆ ಕಣ್ಣಿಂದಲ್ಲ. ಅದನ್ನು ನಾವು ಒಳಗಡೆ ನಾವು ಹೇಳ್ತೇವೆ, ಭಗವಂತನು ನಮ್ಮ ಒಳಗೇನೆ ಭಗವಂತ ನೋಡಬೇಕು ಅಂತ ಹೇಳಿ. ನೋಡುವುದಂದ್ರೆ ಏನು? ಅದನ್ನು ಅನುಭವಿಸುವುದು ಅಥವಾ ಅವನ ಇರುವಿಕೆಯನ್ನು ಗುರುತಿಸುವುದು. ಅದನ್ನು ಹೇಗೆ ಮಾಡಬಹುದು ನಾವು? ಈ ಕಣ್ಣುಗಳಿಂದ ನಾವು ಇಡೀ ಜಗತ್ತನ್ನು ನೋಡ್ತೇವೆ, ಆದ್ರೆ ಕಣ್ಣುಗಳಿಂದ ಜಗತ್ತನ್ನು ನೋಡಿದಾಗ ಆ ಕಣ್ಣುಗಳಿಂದ ಜಗತ್ತನ್ನು ನಾವು ನೋಡ್ತೇವೆ, ಆದ್ರೆ ಕಣ್ಣುಗಳನ್ನು ನಾವು ನೋಡಲಾರೆ. ಕಣ್ಣುಗಳನ್ನು ನೋಡ್ಲಿಕ್ಕೆ ನಮಗೇನಾಗ್ತದೆ? ನಾವು ಒಂದು ದರ್ಪಣ, ಕನ್ನಡಿಯನ್ನು ಉಪಯೋಗಿಸಬೇಕಾಗ್ತದೆ. ಕಣ್ಣುಗಳನ್ನು ನನ್ನದೇ ಕಣ್ಣುಗಳನ್ನು ನಾವು ನೋಡಬೇಕಾದ್ರೆ ಒಂದು ಕನ್ನಡಿಯನ್ನು ಉಪಯೋಗಿಸಬೇಕಾಗ್ತದೆ. ಆದ್ದರಿಂದ ಹಾಗೇನೆ ನಮ್ಮಲ್ಲೇ ಇರುವಂತಹ ಆತ್ಮವನ್ನು ನಾವು ದರ್ಶಿಸಬೇಕಾದ್ರೆ, ಗುರುತಿಸಬೇಕಾದ್ರೆ, ತಿಳ್ಕೊಳ್ಬೇಕಾದ್ರೆ ನಾವೇನ್ ಮಾಡಬೇಕು? ಶಾಸ್ತ್ರ ಅನ್ನುವಂತಹ ಒಂದು ಕನ್ನಡಿ ಶಾಸ್ತ್ರ ದರ್ಪಣ. ಆದ್ರಿಂದ ಶಬ್ದ ಪ್ರಮಾಣ, ಶಾಸ್ತ್ರಗಳು ಹೇಗೆ ಶಬ್ದ ಪ್ರಮಾಣದ ನಮ್ಗೆ ನಮ್ಮನ್ನು ಪರಿಚಯಿಸಿಕೊಡ್ತವೆ. ಆದ್ರಿಂದ ಉಪನಿಷತ್ತುಗಳು, ವೇದಾಂತದ ವಿಚಾರಗಳು ಇವು ನಮಗೆ ನಮ್ಮನ್ನು ಪರಿಚಯಿಸ್ತವೆ. ಇದು ಬಹಳ ಮುಖ್ಯವಾಗಿರುವಂತಹ, ಅದನ್ನು ನಾವು ಮುಂದೆ ತಿಳ್ಕೊಳ್ಬಹುದು. ಅಪ್ರಮೇಯ. ಆಮೇಲೆ ಆತ್ಮನು ಅಕರ್ತ, ಅಭೋಕ್ತ. ಆವಾಗಲೂ ನಾನು ಹೇಳಿದ್ದೇನೆ, ಭಗವಂತ ಮುಂದೆ ಕೂಡ ಹೇಳ್ತಾನೆ, ನಮಾಂ ಕರ್ಮಾಣಿ ಲಿಂಪಂತಿ ನಮೇ ಕರ್ಮಫಲೆ ಸ್ಪೃಹ. ಭಗವಂತನು ತಾನು ಅಕರ್ತ ಎನ್ನುವ ಒಂದು ಅರಿವು ಭಗವಂತನಿಗೆ ಇರೋದ್ರಿಂದ, ಭಗವಂತನು ಆತ್ಮಭಾವದಲ್ಲಿರುವುದರಿಂದ ಅವನಿಗೆ ತನ್ನ ಏನು ಕರ್ಮಗಳನ್ನು ಮಾಡ್ತಾನೆ ಅದರ ಒಂದು ಫಲದ ಲೇಪ ಇಲ್ಲ. ಹಾಗೇನೆ ಯಾವಾಗ ನಾವು ಆತ್ಮಭಾವದಲ್ಲಿ ಹೋಗ್ತೇವೆ, ನಾವು ಜ್ಞಾನಿಗಳಾಗ್ತೇವೆ, ಆವಾಗ ನಮಗೆ ಕೂಡ ನಮ್ಮ ಕರ್ಮದ ಲೇಪ ತಗಲುವುದಿಲ್ಲ. ಅಕರ್ತ, ಅಭೋಕ್ತ. ಆತ್ಮನು ಅಕರ್ತ ಮತ್ತು ಅಭೋಕ್ತ, ಅಂದ್ರೆ ಮಾಡುವವನು ಅಲ್ಲ, ಭೋಗಿಸುವವನು ಅಲ್ಲ. ಆತ್ಮನು ನಿರ್ವಿಕಾರನು. ಇದು ಬಹಳ ಮುಖ್ಯವಾಗಿರುವಂತಹ ಒಂದು ವಿಚಾರ. ಯಾಕಂದ್ರೆ ನಾವು ದಿನಾಲು ನೋಡ್ತೇವೆ, ಶರೀರ ವಿಕಾರಿ ಇದೆ. ಶರೀರಕ್ಕೆ ಷಡ್ವಿಕಾರಗಳನ್ನು ಹೇಳಲಾಗಿದೆ. ಅಸ್ಥಿ, ಜಾಯತೆ, ವರ್ಧತೆ, ವಿಪರಿಣಿಮತೆ, ಅಪಕ್ಷೀಯತೆ ಮತ್ತು ವಿನಶ್ಯತಿ. ಹೀಗೆ 6 ವಿಕಾರಗಳನ್ನು ಈ ಶರೀರಕ್ಕೆ ಹೇಳಲಾಗಿದೆ. 6 ವಿಕಾರಗಳು. ಅಸ್ಥಿ, ತಾಯಿಯ ಗರ್ಭದಲ್ಲಿ ಅವನು ಪ್ರಚ್ಛನ್ನ ರೂಪದಲ್ಲಿ ಇರುವಂತಹದ್ದು ಅಸ್ಥಿ. ಆಮೇಲೆ ಜಾಯತೆ, ಜನ್ಮಕ್ಕೆ ಬರುವಂಥದ್ದು. ವರ್ಧತೆ, ಬೆಳೆಯುವಂಥದ್ದು, ವರ್ಧಿಸುವಂಥದ್ದು. ಆಮೇಲೆ ವಿಪರಿಣಮತೆ, ವರ್ಧನೆ, ಕೆಲವೊಂದು ವರ್ಷಗಳ ಕಾಲ ವರ್ಧನೆ ಆಗ್ತದೆ. ಆಮೇಲೆ ಪರಿಣಾಮ, ಚೇಂಜ್ ಆಗ್ತದೆ, ಬದಲಾವಣೆ ಆಗ್ತದೆ. ಅಪಕ್ಷೀಯತೆ, ಕ್ಷೀಣಿಸ್ತದೆ.
ಆಮೇಲೆ ವಿನಶ್ಯತಿ, ಮೃತ್ಯು ಅಂತ ಹೇಳ್ತಾನೆ. ಈ 6 ಏನು ವಿಕಾರಗಳಿದ್ದಾವೆ, ಷಡ್ ವಿಕಾರಗಳು, ಇದು ಶರೀರಕ್ಕಿದ್ದಾವೆ. ಆದರೆ ಇವು ಆತ್ಮನಿಗಿಲ್ಲ. ಆತ್ಮನು ನಿರ್ವಿಕಾರಿ. ಆದ್ದರಿಂದ ಇವು ಕೆಲವೊಂದು ಆತ್ಮನ ಲಕ್ಷಣಗಳು ನಾವು ತಿಳ್ಕೊಂಡಿದ್ದೇವೆ. ಈ ಆತ್ಮನ ಲಕ್ಷಣಗಳ ಮೇಲೆ ನಾವು ಮನನ ಮಾಡಬೇಕು, ಚಿಂತನ ಮಾಡಬೇಕು. ಮೊದಲು ಅವುಗಳನ್ನು ಪದೇ ಪದೇ ನಾನು ಆತ್ಮನಿದ್ದೇನೆ, ಅಹಂ ಆತ್ಮ ಅಸ್ಮಿ, ನಾನು ಆತ್ಮನೇ ಇದ್ದೇನೆ, ನನ್ನ ಸ್ವರೂಪ ಏನು, ನಾನು ನಿತ್ಯನಿದ್ದೇನೆ, ನಾನು ಸತ್ಯನಿದ್ದೇನೆ, ನಾನು ಅಪ್ರಮೇಯನಿದ್ದೇನೆ, ನಾನು ಅಕರ್ತ ಅಭೋಕ್ತಾ ಇದ್ದೇನೆ, ನಾನು ಸರ್ವಗತಂ ಇದ್ದೇನೆ, ನಾನು ನಿರ್ವಿಕಾರಿ ಇದ್ದಾನೆ. ಹೀಗೆ ಇವೆಲ್ಲ ಆತ್ಮನ ಲಕ್ಷಣಗಳನ್ನು ನಮ್ಮಲ್ಲಿ ನಾವು ಪದೇ 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 ಆರೋಪಿಸಿಕೊಳ್ಬೇಕು. ಹೇಗೆ ನಾನು ಅಂದ್ರೆ ಅನಾದಿ ಕೋಟ್ಯಂತರ ಜನ್ಮಗಳಲ್ಲಿ ಇರುವಂತಹ ಅಜ್ಞಾನದಿಂದ ನಾನು ಅಂದ್ರೆ ಶರೀರ ಅನ್ನುವಂಥ ಯಾವ ಭಾವ ನನ್ನಲ್ಲಿ ಗಟ್ಟಿಯಾಗಿ ಕೂತ್ಕೊಂಡು ಬಿಟ್ಟಿದೆಯೋ ಅದು ಆ ಹೋಗುವ ಸಲುವಾಗಿ ನಾನು ಆತ್ಮನೇ ಇದ್ದೇನೆ ಮತ್ತು ನನ್ನ ಸ್ವರೂಪ ಲಕ್ಷಣಗಳು ಇವು ಇದ್ದಾವೆ. ನಿತ್ಯ ಶುದ್ಧ ಬುದ್ಧ ಮುಕ್ತ ಪರಿಪೂರ್ಣ ಸಚ್ಚಿದಾನಂದ ಘನ ಆತ್ಮನೇ ಇದ್ದೇನೆ ಅನ್ನುವಂಥ ಆ ಭಾವವನ್ನು ನಾವು ಪದೇ ಪದೇ ತಂದುಕೊಳ್ಬೇಕು. ಇದಕ್ಕಾಗಿ ಗುರುಗಳು ನಮಗೆ ಉಪದೇಶ ಮಾಡ್ತಾರೆ. ಪ್ರಾರಂಭದಲ್ಲಿ ಆ ಗುರುಗಳ ಉಪದೇಶ ಆದ ನಂತರ ನಾವು ಇದರ ಮೇಲೆ ಮನನ ಮಾಡ್ತಾ ಹೋಗಿ ಪದೇ ಪದೇ ಶ್ರವಣ ಮನನ ನಿಧಿಧ್ಯಾಸನ, ಶ್ರವಣ ಮನನ ನಿಧಿಧ್ಯಾಸನಗಳಿಂದ ಇದು ನಮ್ಮಲ್ಲಿ ಬಿಂಬಿಸಬೇಕು. ನಮ್ಮಲ್ಲಿ ಪ್ರಾರಂಭದಲ್ಲಿ ನಾವು ಬುದ್ಧಿನ ತಿಳ್ಕೊಳ್ಬೇಕು, ಆಮೇಲೆ ನಾವು ಅದನ್ನು ಮನಸ್ಸಿನಲ್ಲಿ ಬಿಂಬಿಸಬೇಕು. ಇದು ಬಹಳ ಮುಖ್ಯವಾಗಿರುವಂತಹ ವಿಚಾರ. ಭಗವಂತ ಏನು ಹೇಳ್ತಾನೆ, ನೀನು ಆತ್ಮನಿದ್ಯಾ, ನಿನ್ನ ನಿಜ ಸ್ವರೂಪ ಆತ್ಮನೇ ಇದೆ. ನೀನು ಇದನ್ನು ತಿಳಿದುಕೊಂಡ್ರೆ, ಯಾವನು ಆತ್ಮನ ತಿಳಿದುಕೊಳ್ತಾನೆ ಅವನು ಬ್ರಹ್ಮತತ್ವವೇ ಆಗಿಬಿಡ್ತಾನೆ. ಅವನು ಬ್ರಹ್ಮತತ್ವ ಆದ್ಮೇಲೆ ಬ್ರಹ್ಮಜ್ಞಾನಿ ಆಗ್ತಾನೆ. ಬ್ರಹ್ಮತತ್ವ ಅವನು ಬ್ರಹ್ಮನೇ ಆಗ್ತಾನೆ ಮತ್ತು ಅವನು ಮುಕ್ತನಾಗ್ತಾನೆ, ಜೀವನ ಮುಕ್ತನಾಗ್ತಾನೆ ಮತ್ತು ಪರಾಂತ ಕಾಲದಲ್ಲಿ ಅವನು ವಿದೇಹ ಮುಕ್ತಿಯನ್ನು ಪಡಿತಾನೆ. ಅಂದ್ರೆ ಈಶ್ವರನಲ್ಲಿ ಒಂದಾಗ್ತಾನೆ, ಈಶ್ವರ ಪ್ರಾಪ್ತಿ ಮಾಡ್ಕೊಳ್ತಾನೆ, ಸ್ವಯಂ ಪರಮೇಶ್ವರನಲ್ಲಿ ಒಂದಾಗ್ತಾನೆ. ಇದು ಆದ್ರಿಂದ ಇದಕ್ಕಾಗಿ ಇದು ಬಹಳ ಮುಖ್ಯ. ಯಾಕಂದ್ರೆ ಯಾವನು ಈ ಜನ್ಮದಲ್ಲಿ ಆತ್ಮನನ್ನು ಅರಿತುಕೊಂಡಿದ್ದಾನೆ, ಆತ್ಮತತ್ವದಲ್ಲಿ ನಿಷ್ಠನಾಗಿದ್ದಾನೆ, ಅವನಿಗೆ ಮತ್ತೆ ಜನ್ಮ ಇಲ್ಲ. ಇದು ಇಷ್ಟೆಲ್ಲ ಆತ್ಮನ ವಿಚಾರಗಳನ್ನು ಭಗವಂತ ಹೇಳಿದ್ದಾನೆ. ಈ ಒಂದು 11ರಿಂದ 38 ಈ ಒಂದು ಶ್ಲೋಕಗಳಲ್ಲಿ ಮತ್ತೆ ಮತ್ತೆ ಇಂಥ ವಿಚಾರಗಳು ಮತ್ತೆ ಮತ್ತೆ ಬರಲಿಕ್ಕಿದ್ದಾವೆ. ಅದನ್ನು ಮತ್ತೆ ಮತ್ತೆ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಸ್ವಲ್ಪ ಕಠಿಣ ಇದೆ, ಯಾಕಂದರೆ ನಾವು ಏನು ತಿಳ್ಕೊಂಡಿವೆ ಅದರ ವ್ಯತಿರಿಕ್ತವಾಗಿರುವಂತಹ ಸತ್ಯ ಇರೋದ್ರಿಂದ ಅದನ್ನು ತಿಳಿದುಕೊಳ್ಳೋದು, ಜೀರ್ಣಿಸಿಕೊಳ್ಳೋದು ಸ್ವಲ್ಪ ಕಠಿಣ ಆಗ್ತದೆ. ಅದಕ್ಕೆ ಪರಸ್ಪರ ಪದೇ ಪದೇ ಮನನ ಮಾಡಿದ್ರೆ ಶಕ್ಯ ಇದೆ. ಇಲ್ಲಿ ಈ ಒಂದು ವಿಚಾರದ ನಂತರ ಭಗವಂತ ಅರ್ಜುನನಿಗೆ ಹೇಳ್ತಾನೆ. ಅರ್ಜುನನ ಒಂದು ಮನಸ್ಸಿನ ಒಂದು ಸಂದೇಹ ಇತ್ತು, ನಾನು ಯುದ್ಧ ಮಾಡಿದರೆ ಇವರನ್ನು ಸಾಯಿಸಿದರೆ ನನಗೆ ದೊಡ್ಡ ಪಾಪ ಬರ್ತದೆ, ನಾನು ಅಧರ್ಮವನ್ನು ಮಾಡಿದಂತಾಗ್ತೇನೆ. ಅದಕ್ಕೆ ಅವನಿಗೆ ಧರ್ಮಾಧರ್ಮಗಳ ವಿವೇಕ ಅವನು ಕಳ್ಕೊಂಡಿದ್ರಿಂದ ಅವನು ತಾನೇನು ಅಧರ್ಮ ಮಾಡ್ತಾ ಇದ್ದೇನೆ ಅನ್ನುವಂಥ ಒಂದು ಶಂಕೆ ಅವನಲ್ಲಿ ನಿರ್ಮಾಣ ಆಗಿತ್ತು. ಅದಕ್ಕಾಗಿ ಭಗವಂತ ಅವನಿಗೆ ನೀನು ಯಾಕೆ ಯುದ್ಧ ಮಾಡಬೇಕು ಅದನ್ನು ಅವನಿಗೆ ಮನದಟ್ಟು ಮಾಡ್ಕೊಳ್ತಾನೆ. 3 ಸ್ತರದಲ್ಲಿ, ಪಾರಮಾರ್ಥಿಕ ಸ್ತರದಲ್ಲಿ ಮತ್ತು ಧಾರ್ಮಿಕ ಸ್ತರದಲ್ಲಿ ಮತ್ತು ಲೌಕಿಕ ಸ್ತರದಲ್ಲಿ. ಪಾರಮಾರ್ಥಿಕ ಸ್ತರದಲ್ಲಿ ಏನು ಹೇಳ್ತಾನೆ ಭಗವಂತ, ನೈನಂ ಛಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನ ಚೈನಂ ಕ್ಲೇದಯಂತ್ಯಾಪೋ ನ ಶೋಷಯತಿ ಮಾರುತಃ. ನೀನೇನು ಈ ಭೀಷ್ಮರು ದ್ರೋಣರು ಕೌರವರನ್ನು ತಾನು ಕೊಂದರೆ ಅವ್ರು ನಾಶವಾಗ್ತಾರೆ ಅಂತ ತಿಳ್ಕೊಂಡಿದ್ಯಾ? ನೀನು ಅವರ ಶರೀರಗಳನ್ನು ಅಷ್ಟೇ ನಾಶ ಮಾಡ್ತೀಯಾ, ಆ ಆತ್ಮತತ್ವ ಅವಿನಾಶಿ ಇದೆ. ಈಗಾಗಲೇ ನಾವು ಚಿಂತನೆ ಮಾಡಿದಂಗೆ ಆತ್ಮತತ್ವ ಅವಿನಾಶಿ ಇದೆ. ಅದು ನೈನನ್ ಶಿಂದಂತಿ ಶಸ್ತ್ರ, ನಿನ್ನ ಶಸ್ತ್ರಗಳು ಈ ಆತ್ಮನನ್ನು ಕತ್ತರಿಸಲಾರವು. ನೈನನ್ ದಹತಿ ಪಾವಕ, ನೀನು ಅಗ್ನೇಯಾಸ್ತ್ರವನ್ನು ಬಿಟ್ಟರೂ ಕೂಡ ಆ ಅಗ್ನಿಯು ಈ ಆತ್ಮನನ್ನು ಸುಡಲಾರದು. ನೈನಂ ನಚೈನಂ ಕ್ಲೇದೆ ಅಂತ್ಯಾಪೋ, ನೀನು ಪರ್ಜನ್ಯಾಸ್ತ್ರವನ್ನು ಬಿಟ್ಟರೂ ಕೂಡ ಆ ಮಳೆ ಇವನನ್ನು ತೋಯಿಸದು, ಅಥವಾ ಮಳೆ ಅವನನ್ನು ಘಾಸಿಗೊಳಿಸಲಾರದು. ಅಥವಾ ನೀನು ವಾಯು ಅಸ್ತ್ರವನ್ನು ಬಿಟ್ಟರೂ ಕೂಡ ಅದು ಅವನಿಗೆ ಹಾನಿ ಮಾಡಲಾರದು. ಆದ್ದರಿಂದ ನಿನ್ನ ಅಸ್ತ್ರಶಸ್ತ್ರಗಳು ಆತ್ಮತತ್ವವನ್ನು ಘಾಸಿ ಮಾಡಲಾರು. ಆದ್ದರಿಂದ ನೀನು ಚಿಂತೆ ಮಾಡು, ಯಾತಸ್ಸಿದ್ರೂ ಮೃತ್ಯು. ಇನ್ನು ಧಾರ್ಮಿಕ ಸ್ತರದಲ್ಲಿ ಹೇಳ್ತಾನೆ. ಏನು ಹೇಳ್ತಾನೆ? ಇದು ಧರ್ಮಯುದ್ಧ ಇದೆಯಪ್ಪ, ನೀನು ಕ್ಷತ್ರಿಯ ಇದೆಯಾ, ಪ್ರಜಾ ಪರಿಪಾಲನೆಗಾಗಿ, ಧರ್ಮದ ಪುನರುತ್ಥಾನಕ್ಕಾಗಿ ಅವಶ್ಯಕತೆ ಯುದ್ಧವನ್ನು ಮಾಡೋದಕ್ಕೆ ನಿನ್ನ ಕರ್ತವ್ಯನೇ ಇದೆ. ಕರ್ತವ್ಯ ಅಂದರೆ ಧರ್ಮ, ಕರ್ತವ್ಯ ಪರಿಪಾಲನೆ ಧರ್ಮ. ಆದ್ರಿಂದ ನೀನು ಈ ಯುದ್ಧವನ್ನು ಮಾಡುವ ಉಚಿತವಿದೆ. ಒಂದು ವೇಳೆ ನೀನು ಯುದ್ಧದಿಂದ ಪಲಾಯನಗೊಂಡ್ರೆ ಅದು ನೀನು ಕ್ಷತ್ರಿಯ ಧರ್ಮದಿಂದ ಚ್ಯುತನಾಗ್ತೀಯ, ನಿನಗೆ ದೋಷ ಬರ್ತದೆ, ಪ್ರತ್ಯವಾಯ ದೋಷ ಬರ್ತದೆ ನಿಮಗೆ. ಇದು ಬಹಳ ಮುಖ್ಯವಾಗಿರುವಂಥದ್ದು. 3ನೇದಾಗಿ
ಈ ಧರ್ಮಯುದ್ಧ ಇದೆ. ಧರ್ಮಯುದ್ಧ ಕ್ಷತ್ರಿಯನಿಗೆ ತನ್ನ ಜೀವಮಾನದಲ್ಲಿ ಧರ್ಮಯುದ್ಧ ಸಿಗುವುದಂದ್ರೆ ಅದು ಸ್ವರ್ಗದ ಬಾಗಿಲಿಗಿದಂತೆ. ಅದಕ್ಕೆ ಹೇಳ್ತಾರೆ ಅವನಿಗೆ ಸ್ವರ್ಗ ವೀರ ಸ್ವರ್ಗ ಸಿಕ್ತು ಅಂತ ಹೇಳ್ತಾರೆ. ಯಾವನಾದ್ರೂ ದೇಶಕ್ಕಾಗಿ ಅಥವಾ ಧರ್ಮಕ್ಕಾಗಿ ಹೋರಾಟ ಮಾಡಿ ಅದಕ್ಕೆ ಹತನಾದ್ರೆ ಅವನಿಗೆ ವೀರ ಸ್ವರ್ಗ ಸಿಕ್ತು ಅಂತ ಹೇಳ್ತಾರೆ. ಸ್ವರ್ಗದ ಬಾಗಿಲು ತೆಗೆದಾಗೆ. ಇನ್ನು ಮೂರನೇದಾಗಿ ಲೌಕಿಕ ಸ್ತರದಲ್ಲಿ ಕೂಡ ಅವನು ಎಕ್ಸ್ಪ್ಲೇನ್ ಮಾಡ್ತಾನೆ, ಹೇಗೆ ನೀನು ಯುದ್ಧ ಮಾಡೋದು ಉಚಿತ ಇದೆ ಅಂತ ಹೇಳ್ಕೊಂಡು. ಯಾಕಂದ್ರೆ ನೀನು ಶೂರನಿದ್ಯಾ, 3 ಲೋಕದಲ್ಲಿ ಪ್ರಖ್ಯಾತನಿದ್ಯಾ, ಇಂದ್ರನಿ ಕೂಡ ರಾಕ್ಷಸ ಜೊತೆ ಯುದ್ಧ ಮಾಡ್ಬೇಕಾದ್ರೆ ನೀನು ಹೋಗಿ ಸಹಾಯ ಮಾಡಿದ್ಯಾ, ಶಿವನ ಜೊತೆಯಲ್ಲಿ ಹೋರಾಟ ಮಾಡಿ ಪಾಶುಪತಾಸ್ತ್ರವನ್ನೇ ಗೆದ್ದಿದ್ಯಾ, ಇಷ್ಟೆಲ್ಲ ಹಿಂದೆ ಕೂಡ ಯುದ್ಧದಲ್ಲಿ ನೀನು ಭೀಷ್ಮನೊಂದಿಗೆ ಹೋರಾಡಿದ್ಯಾ. ಇಷ್ಟೆಲ್ಲ ಆದರೂ ಕೂಡ ನಿನ್ನ ಖ್ಯಾತಿ 3 ಲೋಕದಲ್ಲಿದೆ. ಒಂದು ವೇಳೆ ನೀನು ಈಗ ರಣಾಂಗಣದಿಂದ ಹೋದ್ ಜನ ಏನು ತಿಳ್ಕೊಳ್ತಾರೆ, ನೀನು ಇವರು ಹೋಗ್ಲಿ ಬಿಡು, ಇವ್ ನನ್ನ ಕೈಯಿಂದ ಹತರಾಗೋದು ಬೇಡ, ನನ್ನಿಂದ ಪಾಪ ಆಗೋದು ಬೇಡ ಅಂತ ಹೇಳಿ ಓದಿ ಅಂತ ಯಾರು ಹೇಳೋದಿಲ್ಲ. ಏನ್ ಹೇಳ್ತಾರೆ ಜನ? ಅವ್ರು ಹೇಳ್ತಾರೆ, ಮೃತ್ಯು ಭಯದಿಂದ ಅವನು ಓಡಿ ಹೋದ, ಹೇಳಿ ಅವನು ಅರ್ಜುನ ಅಂತ. ಒಂದು ದಿನ ಅಲ್ಲ, ಸಹಸ್ರಾರು ವರ್ಷಗಳ ಕಾಲ ಜನರು ಆತನ ಆಡಿಕೊಂಡಾರು. ಆದ್ರಿಂದ ಇದೊಂದು ಸೈಕಲಾಜಿಕಲ್ ಅಪ್ರೋಚ್ ಶ್ರೀಕೃಷ್ಣಂದು. ಆದ್ರಿಂದ ನೀನು ಏನ್ ಮಾಡಬೇಕು? ಹೋರಾಡಬೇಕು. ನೀನು ಹೋರಾಟ ಮಾಡಿದ್ರೆ ಇದು ಅದರಲ್ಲಿ ತಪ್ಪಿಲ್ಲ. ಯಾಕಂದ್ರೆ ಇಲ್ದಿದ್ರೆ ಅದೇ ಹೇಳ್ತಾರೆ, ಅಪಕೀರ್ತಿಯು ಕ್ಷತ್ರಿಯನಿಗೆ, ಶೂರನಿಗೆ ಮರಣಕ್ಕಿಂತ ಹಾನಿಕರ. ಇಲ್ಲಿ ವಿಮರಣದಲ್ಲಿ ಅಂತ ಹೇಳ್ತಾರೆ ಕೊಂಕಣಿಲಿ. ಅಂದ್ರೆ ಏನಾದ್ರು ಒಂದು ಮಾತು ಕೇಳಿದ್ರೆ ನಮ್ಗೆ ಒಂದು ಹೊಡೆದ್ರೆ ಅಡ್ಡಿಲ್ಲ ಆಗಿತ್ತು, ಅವನ ಆ ಮಾತು ನನಗೆ ನಾವು ಜನ್ಮ ಇಡೀ ಮರೆಯೋದಿಲ್ಲ. ಆದ್ರಿಂದ ಅವನ ಅಪಕೀರ್ತಿ ಏನಿದೆ ಕ್ಷತ್ರಿಯನಿಗೆ ಮರಣಕ್ಕಿಂತ ಹೀನ. ಆದ್ರಿಂದ ನೀನು ಅಪಕೀರ್ತಿಗೆ ಒಳಗಾಗಬೇಡ. ಅದಕ್ಕೇನು ಹೇಳ್ತಾನೆ, ಹತೋ ವಾ ಪ್ರಾಪ್ಸಸಿ ಸ್ವರ್ಗಂ ಜಿತ್ವಾ ವಾ ಭೋಕ್ಷಸಿ ಮಹೀಂ ತಸ್ಮಾದುದ್ಧಿಷ್ಟ ಕೌಂತೇಯ ಯುದ್ಧಾಯ ಕೃತ ನಿಶ್ಚಯ. ಆದ್ರಿಂದ ಹೇ ಪಾರ್ಥನೆ, ಹತೋವಾ ಪ್ರಾಪ್ತ ಸ್ವರ್ಗಂ, ನೀನು ಒಂದು ವೇಳೆ ಈ ಒಂದು ಧರ್ಮ ಯುದ್ಧದಲ್ಲಿ ಹತನಾದರೂ ಕೂಡ ನೀನು ಸ್ವರ್ಗವನ್ನು ಪ್ರಾಪ್ತಿ ಮಾಡಿಕೊಳ್ಳೇವೆ. ಜಿತ್ವಾವಾ ಭೋಕ್ಷಸೆ ಮಹೀಂ, ಒಂದು ಇದರಲ್ಲಿ ಗೆದ್ರೆ ನೀನು ಒಂದು ಧರ್ಮಾಧಿಷ್ಠಿತವಾಗಿರುವಂತಹ ಒಂದು ಸಮಾಜದ ನಿರ್ಮಾಣವನ್ನು ಮಾಡುವಿ. ಯಾಕಂದ್ರೆ ಹೇಗೆ ರಾಮಾಯಣದಲ್ಲಿ ಪ್ರಭು ಶ್ರೀರಾಮಚಂದ್ರನ ಇತ್ತು, ಅದೇ ರೀತಿ ಒಂದು ಸುಂದರವಾದ ಯುಗದ ಒಂದು ನಿರ್ಮಾಣವನ್ನು ಮಾಡುವಿ. ಆದ್ದರಿಂದ ತಸ್ಮಾತ್ ಉದ್ದಿಷ್ಟ ಕೌಂತೇಯ, ಹೇ ಕುಂತಿಯ ಪುತ್ರನೇ. ಯಾಕಂದ್ರೆ ಕುಂತಿ ಬಗ್ಗೆ ಪದೇ ಪದೇ ಅವನು ನೆನಪಿಸ್ತಾನೆ. ಯಾಕಂದ್ರೆ ಕುಂತಿ ವೀರಮಾತೆ ಅವಳು, ನೀನು ಅಂಥ ವೀರಮಾತೆಯ ಪುತ್ರ ನೀನು. ಅದರಿಂದ ತಸ್ಮಾತ್ ಉದ್ದಿಷ್ಟ ಕೌಂತೆಯ ಯುದ್ಧಾಯ ಕೃತ ನಿಶ್ಚಯ, ಯುದ್ಧ ಮಾಡುವ ಒಂದು ದೃಢ ನಿಶ್ಚಯದೊಂದಿಗೆ ಎದ್ದು ನಿಲ್ಲು ಅಂತ ಹೇಳ್ತಾನೆ. ಇಂದಿಗೆ ನಮ್ಮ ಸಮಯ ಮುಗಿತಾ ಇದೆ. ಅದರಿಂದ ಇಲ್ಲಿಗೆ ನಾವು ವಿರಮಿಸೋಣ. ಮುಂದಿನ ವಾರ ಮತ್ತೆ ಕರ್ಮದ ಭಾಗ, ಜೀವನು ಕರ್ಮ ಬಂಧನದಿಂದ ಪಾರಾಗಲಿಕ್ಕೆ ಕರ್ಮವನ್ನು ಯಾವ ರೀತಿ ಉಪಯೋಗಿಸಿಕೊಳ್ಳಬೇಕು, ಮತ್ತು ಮುಂದೆ ಸ್ಥಿತಪ್ರಜ್ಞೆ ಅಂದರೆ ಯಾನು ಆತ್ಮಜ್ಞಾನವನ್ನು ಪಡ್ಕೊಂಡಿದ್ದಾನೆ ಅವನು ಹೇಗೆ ಜೀವನ್ಮುಕ್ತ ಹೇಗೆ ವ್ಯವಹರಿಸ್ತಾನೆ, ಅದು ಕೂಡ ಅರ್ಜುನನ ಪ್ರಶ್ನೆಗೆ ಉತ್ತರವಾಗಿ ಭಗವಂತ ಹೇಳ್ತಾನೆ. ಇವತ್ತು ನಾವೇನು ತಿಳ್ಕೊಂಡೆವು, ಅರ್ಜುನ ಹೇಗೆ ಶ್ರೀಕೃಷ್ಣ ಪರಮಾತ್ಮನಿಗೆ ಶರಣಾಗ್ತಾನೆ. ಶ್ರೀಕೃಷ್ಣ ಪರಮಾತ್ಮ ಅವನಿಗೆ ಹೇಳ್ತಾನೆ, ನೀನು ಯಾರ ಸಲುವಾಗಿ, ಇದ್ದವರ ಸಲುವಾಗಿ ಮತ್ತು ಇಲ್ಲದಿರುವವರ ಸಲುವಾಗಿ ನೀನು ಶೋಕಿಸಬೇಡ. ಮತ್ತು ಈ ಮಾತಿಗೆ ಪುಷ್ಟಿ ನೀಡುವ ಥರ, ಎಕ್ಸ್ಪ್ಲನೇಷನ್, ವಿವರಣೆ ನೀಡುವ ಥರ ಅವನು ಮುಂದೆ ಹೇಳ್ತಾ ಹೋಗ್ತಾನೆ. ಜೀವ ಸ್ವರೂಪ ಅಂದ್ರೇನು, ಆತ್ಮ ಮತ್ತು ಅನಾತ್ಮ ಹೇಳ್ತಾನೆ. ಆತ್ಮದ ಶ್ರೇಷ್ಠತೆ, ಅವಿನಾಶತ್ವ, ನಿತ್ಯ ಆತ್ಮ ನಿತ್ಯ ಸತ್ಯ ಶುದ್ಧ ಬುದ್ಧ ಮುಕ್ತ ಪರಿಪೂರ್ಣ. ಅವನು ಸರ್ವಗತನಿದ್ದಾನೆ, ನಿರ್ವಿಕಾರಿ ಇದ್ದಾನೆ. ದೇಹವಾದರೋ ಒಂದು ಉಪಕರಣ ಇದೆ. ಆತ್ಮನು ಯಾವುದೇ ಒಂದು, ನಾವು ಹೆಂಗೆ ಕನ್ನಡಕವನ್ನು ಉಪಯೋಗಿಸ್ತೇವೆ ಹಾಗೆ ಆತ್ಮನು ಈ ಒಂದು ಕನ್ನಡಕದಂತೆ ಇದನ್ನು ಉಪಯೋಗಿಸ್ತಾನೆ. ಜಾಗ್ರತ ಅವಸ್ಥೆಯಲ್ಲಿ ಸ್ಥೂಲ ಶರೀರ, ಕನಸಿನ ಅವಸ್ಥೆಯಲ್ಲಿ ಮನಸ್ಸಿನ ಶರೀರ, ಮನಸ್ಸು ಸೂಕ್ಷ್ಮ ಶರೀರ, ಮತ್ತು ಸುಷುಪ್ತಿಯಲ್ಲಿ ಇವೆರಡನ್ನು ಯೂಸ್ ಮಾಡದೆ ಉಪಯೋಗಿಸಿ ವ್ಯವಹರಿಸ್ತಾನೆ. ಆದ್ದರಿಂದ ಅವನು ಕ್ಲಿಯರ್ ಆಗಿ ಅದ್ರ ಸಂಬಂಧವನ್ನು ವಿಶದೀಕರಿಸ್ತಾನೆ. ಯಾವುದರಿಂದ ನಮಗೆ ಕ್ಲಾರಿಟಿ ಬರಬೇಕು, ನಾನು ಆತ್ಮನೇ ಇದ್ದೇನೆ, ನಾನು ಆತ್ಮನೇ ಇದ್ದೇನೆ. ಇದನ್ನು ನಾವು ಮನನ ಮಾಡೋಣ. ಮತ್ತು ಮುಂದಿನ ಶನಿವಾರ ಮತ್ತೆ 6:30 ಗಂಟೆಗೆ ಯಾರಿಗಾದ್ರೂ ನನ್ನ ಪ್ರಶ್ನೆಗಳಿದ್ರೆ ಆಮೇಲೆ ಕೇಳಬಹುದು. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಅಸತೋ ಮಾ ಸದ್ಗಮಯ, ತಮಸೋ ಮಾ ಜ್ಯೋತಿರ್ಗಮಯ, ಮೃತ್ಯೋರ್ಮಾ ಅಮೃತಂಗಮಯ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಕೃಷ್ಣಾರ್ಪಣಮಸ್ತು.